ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ನೋಡ್ರಿ, ನಮ್ಮ ರಾಜ್ಯಕ್ಕೆ ಯಾಕೆ ಹೀಗೆ ಅನ್ಯಾಯ ಆಗುತ್ತೋ ಯಾಕೆ ಗೊತ್ತಿಲ್ಲ. ತಮಿಳುನಾಡಿಗೆ ಅದ್ಯಾವುದೋ ನೀರಿಂದು ಇದೇ ಇರುತ್ತಲ್ಲ, ಎರಡು ರಾಜ್ಯದ ಸಮನ್ವಯ ಸಮಿತಿ ಮತ್ತೊಂದು CWR ಏನೋ, ಅದು 5 TMC ಏನೋ ನೀರು ಬಿಡಬೇಕು ತಿಂಗಳಲ್ಲಿ ಅಂತ ಹೇಳಿದೆ ಅಂತೆ. ಟೋಟಲ್ ಈಗ ಇರೋದು 45 TMC ಎಷ್ಟೋ ಹೆಚ್ಚು ಕಮ್ಮಿ ಅಂಕ ಇದೆ. ಅಂಕ ಸರಿಯಾಗಿ ಗೊತ್ತಿಲ್ಲ, ಅದನ್ನು ಹೇಳೋ ವಿಡಿಯೋ ಶುರು ಮಾಡ್ತೀನಿ. ಆದರೆ ಈ ನೀರು ಬಿಟ್ಟರೆ ಬೆಂಗಳೂರು ಸುತ್ತಮುತ್ತ ನಮ್ಮ ಕರ್ನಾಟಕದಲ್ಲಿ ಏನಿದೆ, ಕೆಲವು ಜಿಲ್ಲೆಗಳಿಗೆ ಕುಡಿಯೋ ನೀರು ಅಲ್ಲಿಂದಲೇ ಹೋಗಬೇಕು. ನಮ್ಮ ರೈತರಿಗೆ ನೀರು ನಾವು ಯೂಸ್ ಮಾಡ್ಕೊಳ್ಳೋಂಗಿಲ್ಲ, ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಆದರೆ ಇವರಿಗೆ ನೀರು ಬಿಡಬೇಕು ಅಂದರೆ ಇದು ಯಾವ ಸೀಮೆ ನ್ಯಾಯ ಹೇಳಿ? ಯಾವ ಸೀಮೆಯ ನ್ಯಾಯ ಅಂತ ಕೇಳ್ತೀನಿ. ಹಾಗಾಗಿ ನನ್ನ ಒಂದು ಮನೋಪೂರ್ವಕ ಒತ್ತಾಯ ಸರ್ಕಾರಕ್ಕೆ, ಎಲ್ಲರಿಗೂ, ನನ್ನ ಕೇಂದ್ರ ಸರ್ಕಾರಕ್ಕಾಗಲಿ, ಅದು ಯಾವ CW ಆಗಲಿ, ನಮ್ಮ ಕರ್ನಾಟಕ ಸರ್ಕಾರಕ್ಕಾಗಲಿ, ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು. ನಮ್ಮ ಹತ್ರ ನಿಶ್ಚಿತವಾಗಿದ್ದು ವೇಸ್ಟ್ ಆಗೋಂಥದ್ದಿದ್ದು ಸುಮ್ಮನೆ ಅಲ್ಲೇ ನೀರು ನಿಂತಿದ್ರೆ ಬಿಡಲಿ ಅನ್ಬೋದಾಗಿತ್ತು. ನಮ್ಮ ರೈತರಿಗೆ ನೀರಿಲ್ಲ ಸ್ವಾಮಿ, ನನಗೆ ಕುಡಿಯೋಕ್ಕೆ ನೀರಿಲ್ಲ ಅಂಥದ್ರಲ್ಲಿ ಕಾವೇರಿ ಒಡೆದನ್ನು ಒಡೆದು ತಮಿಳುನಾಡಿಗೆ ನೀರಷ್ಟೇ ಅಂತ ಆದೇಶ ಕೊಟ್ಟರೆ ಇದು ಯಾವ ಸೀಮೆಯ ನ್ಯಾಯ? ಇದ್ರ ಬಗ್ಗೆ ಯಾವನಾರು ನ್ಯಾಯ, ಇದ್ರ ಬಗ್ಗೆ ಯಾವನಾರು ಧ್ವನಿ ಎತ್ತುತ್ತಾನ? ಇದ್ರ ಬಗ್ಗೆ ಯಾವನಾರು ಮಾತಾಡ್ತಾನ? ಯಾವುದೇ ಈ ಮಾಧ್ಯಮಗಳಲ್ಲಿ ಹೆಚ್ಚಿನ ರೀತಿಯ ಸುದ್ದಿಗಳಾಗ್ತಾಯಿಲ್ಲ. ಯಾವುದೇ ಯೂಟ್ಯೂಬ್ ವಿಡಿಯೋ ಮಾಡೋನಾಗಲಿ, ಅವನ ಇನ್ಸ್ಟಾಗ್ರಾಮನ್ನಾಗಲಿ ನ್ಯಾಯ ಇಲ್ಲದ ನಾಯಿಗಳು ಏನಾದರೂ ನಮ್ಮ ಸಮಾಜದ ಪರವಾಗಿ, ನಮ್ಮ ನಾಡು ನುಡಿ ಜಲದ ಭಾಷೆಯಾಗಿ ಏನಾದರೂ ಒಂದು ಗೌರವ ಇದೆಯಂಟ್ರಿ ಇವರಿಗೆಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ನಮ್ಮ ರಾಜ್ಯದ ಬಗ್ಗೆ ನಮಗೇ ನೀರಿಲ್ಲ ಅಂಥದ್ರಲ್ಲಿ ನೀರು ಬಿಡಿ ಅಂತ ವರ್ಷಗಳು ಕಳೆದ್ರೂ ಇದೇ ಆಗೋಯ್ತು. ಮತ್ತೊಂದು ಯಾವುದೋ ಸರ್ಕಾರ ಬರುತ್ತೆ, ಮತ್ತವ್ರು ಯಾರೋ ಬರ್ತಾರೆ, ಮತ್ತೆ ಆದೇಶ ಮಾಡ್ತಾರೆ, ಅವರಿಗೆ ಮತ್ತೆ ನೀರು ಬಿಡಬೇಕು. ಇದೇ ಸೀಮೆ ನ್ಯಾಯ ಸ್ವಾಮಿ? ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನಮ್ಮ ರಾಜ್ಯದಲ್ಲಿ ಬರಗಾಲ ಇದೆ, ನಿಮಗೆ ಅಷ್ಟು ನೀರು ಬಿಟ್ಟರೆ ನಮ್ಮ ರಾಜ್ಯಕ್ಕೆ ಏನು ಮಾಡಬೇಕು? ನಮ್ಮ ಜನ ಉಪವಾಸ ಸಾಯದ. ಕರ್ನಾಟಕದಲ್ಲಿ ಯಾವುದೋ ಒಂದು ಗಟ್ಟಿ ಇದಿಲ್ವಾ ಹೋರಾಟ ಮಾಡೋವಂಥವ್ರು? ಯಾವುದೇ ಒಂದು ಗಟ್ಟಿಯಾಗಿ ಕಾನೂನು ಮೂಲಕ ಹೋಗಿ ಕೇಳೋ ಅಂಥವ್ರಿಲ್ವಾ? ಸುಮ್ಮನೆ ಇವರು ಯಾವಾಗ ಬೇಕಾಗಿ ಕುಣಿದು ಬಿಡೋದ? ನಮ್ಮ ರಾಜ್ಯದಲ್ಲಿ ಏನು ಕೇಳೋ ಅಂಥ ಹಕ್ಕುಗಳಿಲ್ವ? ಕೇಳೋ ಅಂಥ ವ್ಯಕ್ತಿಗಳಿಲ್ವ? ನಮಗೆ ಹೀಗಾಗಿ ನನ್ನ ಮನೋಪೂರ್ವಕವಾದ, ನನ್ನ ಹೃದಯದಿಂದ ಒತ್ತಾಯ, ಈ ನೀರು ಬಿಡಬಾರ್ದು. ಎಚ್ಚೆತ್ತವಾಗಿದ್ದರೆ ಬಿಡಲಿ ಅಂತ ಸುಮ್ಮನಾಗಿ ಹೋಗೋದಾಗಿತ್ತು. ಅದು ನಮ್ಮ ರಾಜ್ಯದ ಒಡಲು ಬರಿದಾಗಿದೆ, ನಮ್ಮ ರಾಜ್ಯದ ರೈತರ ಒಡಲು ಒಣಗೋಗಿದೆ. ಹಾಗಾಗಿ ನೀರು ಬಿಡಲು ನನ್ನ ಮನೋಪೂರ್ವಕವಾದ ವಿರೋಧವಿದೆ. ನಮ್ಮ ರಾಜ್ಯಕ್ಕೆ ನೀರು ಬೇಕು, ತಮಿಳುನಾಡಿಗೆ ಕೇಳುವ ಹಕ್ಕಿಲ್ಲ ಅಂತ ಮತ್ತೊಮ್ಮೆ ಬಡಿದು ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಒತ್ತಾಯ ಮಾಡುತ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರನ್ನು ತಗೊಳ್ಳಲು ಮತ್ತೆ ಯಾರನ್ನ ಹೊಗಳಲ್ಲ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ದೇಶಕ್ಕಾಗಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇರೋದು. ಜನಗಳ ಮುಂದೆ ಸತ್ಯ ಹೇಳಬೇಕು ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.